ಯೇಸುವಿಗೆ ಸ್ತೋತ್ರ. ಇಂದು 2 ಫೆಬ್ರವರಿ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಪೇತ್ರನು ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ 20ರಿಂದ 22 ವಾಕ್ಯ. ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿದೆ. ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗುತ್ತಿತ್ತು. ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದಕ್ಕೆ ತಿರುಗಿಕೊಂಡಿತು ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 4ರಿಂದ 6 ವಾಕ್ಯಗಳಲ್ಲಿ ಇಬ್ರಿಯ ಗ್ರಂಥಕರ್ತನು ಬರೆದಿರುವಂಥದ್ದು, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಇದೇ ಪತ್ರಿಕೆಯ 10ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ತಿರುಗಿ ಬರೆದಿರುವಂಥದ್ದು, ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಪೇತ್ರನು ಪೀಡನೆಗಳ ಸಲುವಾಗಿ ಚದರಿ ಹೋಗಿರುವ ದೇವಜನರಿಗೆ ಪ್ರಬೋಧಿಸುವಂಥದ್ದು ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ. ಪೇತ್ರನು ತನ್ನ ಸೇವೆಯ ಆರಂಭ ಘಟ್ಟಗಳಲ್ಲಿ ಯಹೂದ್ಯರ ಅಧಿಕಾರಿಗಳಿಗೆ, ಹಿರಿಯರಿಗೆ, ಶಾಸ್ತ್ರಿಗಳಿಗೆ ಹೇಳಿದ್ದೇನೆಂದರೆ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ 12ನೇ ವಾಕ್ಯ. ಈ ಯೇಸು ಕ್ರಿಸ್ತನ ಹೆಸರಿನ ಮೂಲಕ ರಕ್ಷಣೆಯನ್ನು ಹೊಂದಿಕೊಂಡ ದೇವಜನರು ಈ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಕೊಂಡ ದೇವಜನರು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 37ನೇ ವಾಕ್ಯ. ಪೌಲನ ಭಾಷೆಯಲ್ಲಿ ಹೇಳುವುದಾದರೆ, ಪಾಪದ ಪಾಲಿಗೆ ಸತ್ತು ಕ್ರಿಸ್ತ ಯೇಸುವಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡ ದೇವಜನರು. ರೋಮಾ ಪತ್ರಿಕೆ 6ನೇ ಅಧ್ಯಾಯದ 3ನೇ ವಾಕ್ಯ. ಮತ್ತು ದೀಕ್ಷಾಸ್ನಾನದ ಮೂಲಕ ಕ್ರಿಸ್ತನನ್ನು ಧರಿಸಿಕೊಂಡಿರುವ ದೇವಜನರು. ಗಲಾತ್ಯ 3:27. ಹೀಗೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ನಾವು ನೋಡಿರುವಂತೆ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿದವರು ಆ ಅನುಭವದಲ್ಲಿ ನಿಲ್ಲದೆ ತಿರುಗಿ ತಮ್ಮ ಹಳೆಯ ಜೀವಿತಕ್ಕೆ ಮರುಪ್ರವೇಶಿಸಿದರೆ ಅವರ ಅಂತ್ಯವು ಮೊದಲಿಗಿಂತ ಶೋಚನೀಯವಾಗಿರುತ್ತದೆ. ಯೇಸು ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಹೇಳಿದಂತಹ ಒಂದು ಸಾಮ್ಯ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು
ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು, ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಕ್ಕಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗಿರುವುದು. ಇದರಂತೆಯೇ ಈ ಕೆಟ್ಟ ಸಂತತಿಗೆ ಆಗುವುದು ಅಂದನು. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 43ರಿಂದ 45 ವಾಕ್ಯ. ದುರ್ಬೋಧಕರು ಹಾಗೂ ದುರ್ಬೋಧಕರ ಹಿಂಬಾಲಕರು ನಿಜವಾಗಿಯೂ ಯೇಸು ಕ್ರಿಸ್ತನಲ್ಲಿ ಇಲ್ಲದವರಾಗಿರಲಾಗಿ, ಇವರು ಕೇವಲ ಲಾಭಕ್ಕಾಗಿ ಕ್ರೈಸ್ತರ ವೇಷವನ್ನು ಧರಿಸಿಕೊಂಡಿರುವುದರಿಂದ ಇಂಥವರು ಪಾಪದೊಳಗೆ ತಿರುಗಿ ಸಿಕ್ಕಿ ಹಾಕಿಕೊಳ್ಳುವವರಾಗಿದ್ದಾರೆ. ಈ ದುರ್ಬೋಧಕರ ಮತ್ತು ದುರ್ಬೋಧನೆಯ ಹಿಂಬಾಲಕರ ಕುರಿತಾಗಿ ಪೇತ್ರನು ಹೇಳುವಂಥದ್ದು, ಇಂಥವರು ಈ ರಕ್ಷಣೆಯ ಅನುಭವಕ್ಕೆ ಬಾರದೆ ಹೋಗಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು. ಯೂದನು ಯೇಸುವನ್ನು ಹಿಡುಕೊಡುವವನಾದನು. ಈ ಯೂದನ ಕುರಿತಾಗಿ ಯೇಸು ಕ್ರಿಸ್ತನು ತಾನೇ ಹೇಳಿರುವಂಥದ್ದು, ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡಿದುಕೊಡುವನೋ ಅವನ ಗತಿ ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗುತ್ತಿತ್ತು. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯದ 24ನೇ ವಾಕ್ಯ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 48ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳಿರುವಂಥದ್ದು, ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು. ಪೇತ್ರನು ಇಂತಹ ದುರ್ಬೋಧಕರನ್ನು ಯಹೂದ್ಯರು ಹಗೆ ಮಾಡುತ್ತಿದ್ದ 2 ಪ್ರಾಣಿಗಳಿಗೆ ಹೋಲಿಕೆ ಮಾಡುವವನಾಗಿದ್ದಾನೆ. ಒಂದು, ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವುದು. 2, ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಗುವುದು. ಪ್ರೀತಿಯ ದೇವಜನರೇ, ನಾವು ನೀತಿ ಮಾರ್ಗವನ್ನು ತಿಳುಕೊಂಡದ್ದು ನಮ್ಮ ಆತ್ಮಿಕ ಮೇಲಿಗಾಗಿಯೋ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.